ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆಗಿರುವಂತಹ ಎಗ್ಲೆಸ್ ಕಪ್ ಕೇಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಎಷ್ಟು ಸಾಫ್ಟಾಗಿ ಹಾಗೆ ಎಷ್ಟು ಟೇಸ್ಟಿಯಾಗಿರುತ್ತಂದರೆ ಇದಕ್ಕೆ ಯಾವುದೇ ರೀತಿಯಾದ ಮೊಟ್ಟೆ ಅವಶ್ಯಕತೆ ಇಲ್ಲ, ಓವೆನ್ ಕೂಡ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂತಹ ಕೆಲವೇ ಇಂಗ್ರೀಡಿಯೆಂಟ್ಗಳಿಂದ ಈ ಕಪ್ ಕೇಕ್ನ ನಾವು ಸುಲಭವಾಗಿ ಮಾಡ್ಕೋಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋದ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ನಾನು ಸಪೋರ್ಟ್ ಮಾಡಿ. ಹಾಗಾದರೆ ಈ ಕಪ್ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಅಗಲವಾದ ಬಾಣಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಗಲವಾದ ಪಾತ್ರೆ ಸಹಿತ ಇಟ್ಕೋಬೋದು. ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದಕ್ಕೆ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ಳೋಕೆ ಬಿಟ್ಬಿಡಿ. ಇಲ್ಲಿ ಸೈಡಿಗೆ ಒಂದು ಬೌಲಿಗೆ ನಾನು ಅರ್ಧ ಕಪ್ಪಾಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ಪಾಗಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಹುಳಿದೇ ಬೇಕು ಅಂತ ಏನಿಲ್ಲ, ಫ್ರೆಶ್ ಆಗಿರೋ ಮೊಸರು ಕೂಡ ಸರಿ ಹೋಗುತ್ತೆ. ಅದು ಅರ್ಧ ಕಪ್ಪು, ಇದು ಅರ್ಧ ಕಪ್ ಇರಬೇಕು. ನೋಡಿ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಮೊಸರಲ್ಲಿ ಕರಗೋಗಬೇಕು, ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಬೀಟ್ ಮಾಡ್ಕೊತಾನೇ ಇರಬೇಕು. ಚೆನ್ನಾಗಿ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇದನ್ನು ನೋಡಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ನೋಡಿ. ಇವಾಗ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇದ್ದರೆ ಇವಾಗ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ನಾನೇನು ಮೊಸರು ತೊಗೊಂಡಿದ್ನಲ್ಲ ಅದೇ ಅರ್ಧ ಕಪ್ಪಷ್ಟು ಎಣ್ಣೆ ಕೂಡ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಫ್ಲೇವರ್ ಇರೋಂತಹ ಎಣ್ಣೆ ಅವಶ್ಯಕತೆ ಇಲ್ಲ, ಹಾಗಾಗಿ ಸನ್ಫ್ಲವರ್ ಆಯಿಲ್ನ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ಕಾಫಿ ಪುಡಿ ತೊಗೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿ ಬರುತ್ತಲ್ಲ, 2 ಪ್ಯಾಕೆಟ್ ತೊಗೊಂಡಿದ್ದೀನಿ ಚಿಕ್ಕದು. ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಕಾಫಿ ಫ್ಲೇವರ್ ಇಷ್ಟ ಇದ್ದರೆ ನೀವು ಕಾಫಿ ಪುಡಿ ಹಾಕ್ಕೊಳ್ಳಿ. ನಾನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ನಿಮಗೆ ಕಾಫಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಬೇಡ. 1 ಕಪ್ ಮೈದಾ ಹಿಟ್ಟನ್ನ ನಾನಿಲ್ಲಿ ಜರಡಿ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ಇದರಲ್ಲಿ ಯಾವುದೇ ರೀತಿಯಾದ ಗಂಟುಗಳು ಇರಬಾರ್ದು, ಅದಕ್ಕೋಸ್ಕರ ಜರಡಿ ಇಟ್ಕೊತಾ ಇದ್ದೀನಿ. ನೋಡಿ ಅದು ಜರಡಿ ಹಿಡಿದಾಗಿದೆ. ಇವಾಗ ನಾನು ಅದೇ ಜರಡಿಗೆ 2 ಚಿಕ್ಕ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಜಾಸ್ತಿ ಒತ್ತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಈ ಥರ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಗಂಟುಗಳಿಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕೇಕ್ ಬ್ಯಾಟರಲ್ಲಿ ಗಂಟುಗಳಿರಬಾರ್ದು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಅಳತೆ ಕರೆಕ್ಟಾಗಿದ್ದರೆ ಕರೆಕ್ಟಾಗೇ ಇರುತ್ತೆ, ಯಾವುದೇ ರೀತಿಯಾದ ಹಾಲು ಗೀಲು ಅವಶ್ಯಕತೆ ಇಲ್ಲ. ಇವಾಗ ಕರೆಕ್ಟಾಗಿದೆ ಅಳತೆ. ಇದು ನೋಡಿ ನಾನು ತೋರಿಸ್ಬಿಡ್ತೀನಿ. ಇದು ಇದೇ ರೀತಿಯಾಗಿ ಜಾರ್ತಾ ಇರಬೇಕು. ಇಷ್ಟು ಕ್ಲೀನಾಗಿ ಜಾರ್ತಾ ಇದ್ದರೆ ಚೆನ್ನಾಗಿರುತ್ತೆ ಕಪ್ ಕೇಕಿಗೆ. ಇವಾಗ ರೆಡಿಯಾಗಿದೆ ಕಪ್ ಕೇಕಿಗೆ. ಇವಾಗ ನನ್ನ ಹತ್ರ ಕಪ್ ಕೇಕ್ ಮೋಲ್ಡ್ ಇತ್ತು, ಹಾಗಾಗಿ ನಾನು ಕಪ್ ಕೇಕ್ ಮೋಲ್ಡ್ ತೊಗೊಂಡೆ. ಈ ಥರ ಕಪ್ ಕೇಕಿಂದು ಶೀಟ್ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲಿ, ಆ ಥರ ನೋಡಿ ತೊಗೊಳ್ಳಿ. ನಾನಿವಾಗ ಎಲ್ಲ ಕಪ್ ಕೇಕ್ಸಿಗೆ ಅದನ್ನು ಇಟ್ಬಿಟ್ಟು ಪೇಪರ್ಗಳನ್ನ ಇಟ್ಬಿಟ್ಟು ಅದರೊಳಗಡೆ ನಾನೀಗ ಈ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಮುಕ್ಕಾಲಷ್ಟು ಹಾಕ್ಕೊಳ್ಳಿ, ಪೂರ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಮತ್ತು ಕೇಕ್ ಉಬ್ಬಿ ಬರುತ್ತೆ. ಹಾಗಾಗಿ ನೋಡಿ ಎಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ ಆದರೂ ಉದುರಿಸ್ಕೊಳ್ಳಿ. ನನ್ನ ಹತ್ರ ಬಾದಾಮಿ ಇತ್ತು, ನಾನು ಉದುರಿಸ್ಕೊಂಡಿದ್ದೀನಿ ಬಾದಾಮಿ ಪೌಡರ್ನ. ನೀವು ಬೇಕಿದ್ರೆ ಟ್ಯೂಟಿ ಫ್ರೂಟಿ ಬೇರೆ ರೀತಿಯಾದ ಡ್ರೈ ಫ್ರೂಟ್ಸ್ನ ನೀವು ಉದುರಿಸ್ಕೊಳ್ಳಿ. ನೋಡಿ ಬಾಣಲಿ ಇವಾಗ ಚೆನ್ನಾಗಿ ಹೀಟ್ ಆಗಿದೆ. ಇದರೊಳಗಡೆ ನಾವು ಈ ಕಪ್ ಕೇಕ್ ಮೋಲ್ಡ್ನ ಇಟ್ಬಿಡೋಣ. ಈಗ ಇಟ್ಟಾದಮೇಲೆ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷದವರೆಗೂ ಇದನ್ನು ಹೀಗೆ ಬೇಯಿಸ್ಕೋಬೇಕು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಪ್ ಕೇಕು ನೋಡಿ ಒಂದು 20 ನಿಮಿಷ ಆದಮೇಲೆ ತೆಗ್ದಿದ್ದೀನಿ ನಾನು. ಕಪ್ ಕೇಕು ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗೆ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಒಳಗಡೆ ಬೆಂದಿದೆ ಇಲ್ವ ಅಂತ ನಾನು ಇಲ್ಲಿ ಒಂದು ಫೋಕಲ್ಲಿ ಚುಚ್ಚಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಬೆಂದಿದೆ, ಇದನ್ನು ತೆಗೆದು ಬಿಡೋಣ. ಕಪ್ ಕೇಕು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ರೆ ರುಚಿಯಾದ ಕಪ್ ಕೇಕು ತಿನ್ನಲು ಸವಿಯಲು ರೆಡಿ. ಹಾಗಾದರೆ ನಾನು ಬರ್ತೀನಿ, ಬಾಯ್.